ಸೊ ಇಮ್ಯುನಿಟಿ 70% ಮೆಂಟಲ್. ನಿಮ್ಮ ಮನಸ್ಸನ್ನು ನೀವು ಚೆನ್ನಾಗಿಟ್ಕೊಳ್ಳಿ. ಮತ್ತು ಅಂಗೀಕಾರ ಮನೋಭಾವ. ಈಗ ಏನೋ ಹೊರಟಿದ್ದೀವಿ, ಗಾಡಿ ಪಂಚರ್ ಆಗೋಯ್ತು, ದರಿದ್ರ ಈಗಲೇ ಪಂಚರ್, ಇದೆಲ್ಲ ಬೇಡ. ಅದು ಹೆಂಗೆ ರಿಪೇರಿ ಮಾಡೋಕ್ಕಾಗದೆ? ಪಂಚರ್ ಆಗಿದೆ ಅಂತ ಒಪ್ಕೋಬೇಕು, ಅದನ್ನು ಹ್ಯಾಂಡಲ್ ಮಾಡಬೇಕು. ನೀವು ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳಿ. 1 ವರ್ಷ ನೋಡಿ, ನೀವು ಮುಕ್ಕಾಲು ಕಾಯಿಲೆಗಳು ನಿಮ್ಮ ಹತ್ರ ಸುಳಿಯೋದೇ ಇಲ್ಲ. ಉತ್ಪ್ರೇಕ್ಷೆಗೆ ನಾನು ಹೇಳ್ತಾ ಇಲ್ಲ. ನಮ್ಮಲ್ಲಿ ನರ್ಸು ಅಥವಾ ನಮ್ಮ ರಿಸೆಪ್ಷನಿಸ್ಟ್ ಕೇಳಿ, ದೀಪಕ್ ಡಾಕ್ಟ್ರು 1 ವರ್ಷಕ್ಕೆ ಕಾಯಿಲೆಗೆ ಎಷ್ಟು ದಿನ ರಜಾ ತೊಗೊಳ್ತಾರೆ ಅಥವಾ ಎಷ್ಟು ಗುಳಿಗೆ ನುಂಗ್ತಾ ಇದ್ದಾರೆ ಡೈಲಿ? ಒಂದೂ ಇಲ್ಲ. ಹೆಂಗೆ 63 ವರ್ಷಕ್ಕೆ ನಾನು ಒಂದು ಗುಳಿಗೆ ನುಂಗ್ತಾ ಇಲ್ಲ? ನಾನೇನು ಸೂಪರ್ ಫುಡ್ ತಿಂತಾ ಇದ್ದೀನ? ಇಲ್ವಲ್ಲ. ನಾನೇನು ಕಬ್ಬನ್ ಪಾರ್ಕ್ ಹೋಗಿ ವಾಕಿಂಗ್ ಮಾಡ್ತಾ ಇದ್ದೀನಿ? ಇಲ್ವಲ್ಲ. ನಮ್ಮ ಮನೆ ಹತ್ತಿರ ಯಾವ ಪಾರ್ಕ್ ಇದೆಯೋ ಅಲ್ಲೇ ವಾಕ್ ಮಾಡ್ತಾಯಿದ್ದೀನಿ. ಒಂದು ದಲೈ ಲಾಮ ಹೇಳಿದಾಗೆ ಸಮಷ್ಟಿ ಜೊತೆ ನಾವಿರಬೇಕು, ನಾವು ಒಬ್ಬರೇ ಅಲ್ಲ. ಸಿಟಿನಲ್ಲಿ ನಮ್ಮ ಪ್ರಾಬ್ಲಮ್ ಏನು? ಸ್ವಾನುಕಂಪ. ನನಗೇ ಕಷ್ಟ, ನಾನೇ ಶ್ರಮಜೀವಿ, ನಾನೇ ಪ್ರಾಮಾಣಿಕ, ನಾನೇ ನ್ಯಾಯವಂತ, ನನ್ನ ಮಗುಗೆ ಕಾಯಿಲೆ, ನನಗೆ ಪ್ರಮೋಷನ್ ಸಿಕ್ಕಿಲ್ಲ. ಈ ನನಗೆ ಯಾಕೆ? ಈ ಕಡೆ ನೋಡಿದ್ರೆ ನಿಮಗಿಂತ ಕಷ್ಟದವರು ಎಷ್ಟು ಜನ ಇದ್ದಾರೆ, ಈ ಕಡೆ ನೋಡಿದ್ರೆ ಎಷ್ಟು ಜನ ಇದ್ದಾರೆ. ಸಮಯ ಇಲ್ಲ. ಡಾಕ್ಟ್ರೇ ಅದೇನಾದರೂ ಆಗಲಿ ನನ್ನ ಮಗುನೊಂದು ಉಳಿಸ್ಕೊಟ್ಬಿಡಿ. ನನಗೊಂದೇ ಮಗು. ಹಾಗಾದ್ರೆ 10 ಮಕ್ಕಳಿದ್ರೆ ಒಂದನ್ನು ಬಿಟ್ಬಿಡ್ಬೋದಾ? 10ನೇ ಮಗುನ? ಅಥವಾ ಕೌರವರಾದರೆ ಆ 100ನೇ ಒಂದು ಬೇಡವಾ? ಲೆಕ್ಕ ಇಲ್ವಾ? ನನ್ನ ಮಗು ಅಳೋದು ನಂಗೆ ನೋಡೋಕ್ಕಾಗಲ್ಲ ಇಂಜೆಕ್ಷನ್ ಕೊಡುವಾಗ. ಮತ್ತು ಆ ಸೈನಿಕರೆಲ್ಲ ಯಾರ ಮಕ್ಕಳು? ಅವ್ರ ತಾಯಿ ಎಲ್ಲ ಏನು ಯೋಚಿಸ್ಬೇಕು? ನಾನು ವೈದ್ಯ, ಏನೋ ಕೆಲಸ ಮಾಡಿದ್ದೀನಿ, ನೋಡೋರ ಕಣ್ಣಿಗೆ ಏನೋ ಸೇವೆ ಮಾಡಿದ್ದೀನಿ ಅಂತ ಅನ್ನಿಸ್ಬೋದು. ಆದರೆ ರೈತನಿಗಾಗಲಿ ಆ ಸೈನಿಕನಿಗಾಗಲಿ ನಾನು ಕಂಪೇರ್ ಮಾಡಿದ್ರೆ ನನ್ನ ಸೇವೆ ಅಷ್ಟು ದೊಡ್ಡದಾ? ಇಲ್ಲ. ನನ್ನ ಟ್ರೀಟ್ಮೆಂಟ್ ಸರಿ ಹೋಗಲ್ಲ ಅಂದರೆ ನೀವೇನೋ ಒಂದು ಬೈಕೊಂಡು ಹೋಗ್ಬೋದು, ಒಂದು ಕೆಟ್ಟ ರಿವ್ಯೂ ಬರಿಬೋದು, ತೀರಾ ಪ್ರಕೋಪಕ್ಕೆ ಹೋದರೆ ಯಾರೋ ನನ್ನ ಮೇಲೆ ಒಂಚೂರು ಕೈ ಮಾಡ್ಬೋದು, ಅದಿನ್ಯಾರೋ ತಡೀತಾರೆ. ಸೈನಿಕನಿಗೆ ಆಯ್ಕೆ ಇದೆಯಾ? ಸೊ ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರೋದು ಸರಿಯಾದ ಮನೋಧರ್ಮ, ಒಳ್ಳೆಯವ್ರ ಜೊತೆ ಕಾಲ ಕಳೆಯೋದು, ಒಳ್ಳೆಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು, ಯಾವುದೇ ಕಾರಣಕ್ಕೂ ಯಾರನ್ನು ದ್ವೇಷಿಸಬಾರ್ದು. ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಈ ಆರ್ಥ್ರೈಟಿಸ್ಸು ಇವೆಲ್ಲ ನೋಡ್ತೀವಲ್ಲ ನಾವು, ಯಾಕೆ ಬರುತ್ತಿದ್ದು? ನಿಮ್ಮ ಇಮ್ಯುನಿಟಿ ನಿಮ್ಮ ಅಗೇನ್ಸ್ಟ್ ಯಾಕೆ ಬರುತ್ತೆ? ಯಾಕೆ ಕೆಲಸ ಮಾಡುತ್ತೆ? ದ್ವೇಷ. ಅದು ಯಾರ ಬಗ್ಗೆನೇ ದ್ವೇಷ ಇರಲಿ, ಯಾವತ್ತೂ ಅಷ್ಟೇ ಅಸೂಯೆ ಮತ್ತು ದ್ವೇಷ, ಕೋಪ ಯಾರು ಮಾಡ್ಕೊಳ್ತಾನೋ ಅವನನ್ನು ಅಫೆಕ್ಟ್ ಮಾಡುತ್ತೆ ಹೊರತು ಇನ್ನೊಬ್ರನ್ನಲ್ಲ. ತಪ್ಪು ಮಾಡಿದವನು ಓಡಾಡ್ತಾ ಇರ್ತಾನೆ ಪಾಪ, ಅವನ ಮೇಲೆ ಎಗರಾಡ್ದವನಿಗೆ ತಾನೆ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಮಾನಸಿಕ ಆರೋಗ್ಯಕ್ಕೆ ಇಷ್ಟೇ ಬೇಕು. ಯಾರ ಜೀವನವೂ ಪರ್ಫೆಕ್ಟ್ ಅಲ್ಲ, ಯಾರೂ ತಪ್ಪು ಮಾಡದೇ ಇರೋಕ್ಕಾಗಲ್ಲ. ಸಿಂಪಲಾಗಿ ಹಿಂದಿನಲ್ಲಿ ಹಮ್ ಕಿಸಿ ಸೆ ಕಮ್ ನಹಿ, ಹಮ್ ಕಿಸಿ ಸೆ ಜ್ಯಾದಾ ಭಿ ನಹಿ. ಸರ್ವತೋಮುಖವಾಗಿ ನೋಡಿದ್ರೆ ಎಲ್ಲರಲ್ಲೂ ಅಷ್ಟೇ ಒಳ್ಳೆಯದಿದೆ, ಅಷ್ಟೇ ಕೆಟ್ಟದ್ದಿದೆ. ಒಳ್ಳೆಯದನ್ನು ತಗೊಳ್ಳೋಣ, ಕೆಟ್ಟದ್ದು ಗೊತ್ತಿರಲಿ. ಬಟ್ ಅದೇ ವಿಜೃಂಭಿಸಿದ್ರೆ, ಈಗ ತಮಾಷೆಗೆ ನಾನು ಹೇಳ್ತಿರ್ತೀನಿ ನಮ್ಮ ಯುವಕರು ಬಂದಾಗ, ಪೇಷಂಟ್ ಬಂದಾಗ, ನೋಡಪ್ಪ ನಾವೆಲ್ಲ ಬಂಗಾರದ ಮನುಷ್ಯ ನೋಡಿ ಬಂದವರು, ನೀವುಗಳು KGF ದುರಂಧರು ನೋಡಿ ಬಂದವರು. ವ್ಯತ್ಯಾಸ ಇದೆ ಅಲ್ವಾ? ಕೈ ಕಡಿ, ಕಾಲು ಕಡಿ. ಯು ಮೇ ಜಸ್ಟಿಫೈ ಇಟ್ ಇನ್ ಎನಿವೇ, ಬಟ್ ವಯಲೆನ್ಸ್ ಈಸ್ ವಯಲೆನ್ಸ್, ನೋ ಡೌಟ್ ಅಬೌಟ್ ಇಟ್. ಸೊ ಇದು ಹೋಗ್ಬಿಟ್ರೆ ಅರ್ಧ ಕಾಯಿಲೆಗಳು ಬರೋದಿಲ್ಲ. ಇನ್ನು ಉಳಿದಿದ್ದು ನಮ್ಮ ಆಹಾರ ಪದ್ಧತಿ. ಕೆಲವೊಮ್ಮೆ ಕೆಲವು ಗೊತ್ತಿದ್ದು ನಾವು ತಪ್ಪು ಮಾಡ್ತಿರ್ತೀವಿ, ಬಟ್ ಅದರ ಅರಿವು ನಮಗಿರಬೇಕು. ಅದನ್ನು ಸಮಜಾಯಿಷಿ ಮಾಡ್ಕೊಂಡು ಹೋಗಬಾರ್ದು. ಉದಾಹರಣೆ, ಒಂದು ಪಾನಕೂಟಕ್ಕೆ ಹೋಗಿ ಅಲ್ಲಿ ಯಾರೋ 2 ಮದ್ಯಪಾನ ಮಾಡ್ತಿರ್ತಾರೆ, ಇನ್ನಿಬ್ಬರು ಮಾಡೋಲ್ಲ. ಈ 2 ಮದ್ಯಪಾನ ಮಾಡೋರು ಇವರು ತೇವಲೇನೋ ಕುಡ್ಕೊಳ್ಳಿ, ಅವ್ರಿಗೆ ಒತ್ತಾಯ ಮಾಡ್ತಿರಬಾರ್ದು. ಇದು ಒಂದು ಸ್ತರ. ಮನೆಯಲ್ಲಿ ಲಾಡು ಮಾಡಿಬಿಡ್ತಾರೆ. ಯಾರೋ ಇಬ್ಬರಿಗೆ ಮಧುಮೇಹ ಇದೆ, ಅವನು ಬಂದಿದ್ದಾನೆ, ನನಗೆ ಬೇಡ ಅಂದರೆ ಬಿಡ್ತಾರಾ? ಅರ್ಧ ತಿನ್ನೋ, ಒಂದು ತಿನ್ನೋ, ಅದು ವಿಷ ಅಲ್ವೇ? ಸೊ ಜೀವನ ಶೈಲಿ ಪ್ರಾಬ್ಲಮ್ಮು ಯಾವತ್ತೂ ಕೂಡ ಸಸ್ಯಾಹಾರ ಮಾಂಸಾಹಾರಕ್ಕಿಂತ ಶ್ರೇಷ್ಠ. ಇದ್ರ ಬಗ್ಗೆ ಡೌಟೇ ಇಲ್ಲ.
ಮಾಂಸಾಹಾರದಲ್ಲಿ ಪ್ರೋಟೀನ್ ಬರ್ಬೋದು, ಇನ್ನೊಂದು ಬರ್ಬೋದು, ಬಟ್ ಕಾಯಿಲೆಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ. ಮಾಂಸಾಹಾರಿಗಳಿಗೆ ಆ ವಿನಯ ಇರಬೇಕು. ಅವನು ಯಾರೋ ಪುಳಿಚಾರು, ಅವನು ಯಾರೋ ಇದು, ಅವನು ಯಾರೋ ಕುಡುಮಿ, ಬರೀ ಓದ್ತಾ ಇರ್ತಾನೆ. ಅರೆ ವಿದ್ಯಾರ್ಥಿ ಓದಬೇಕಾಗಿರೋದನ್ನೇ ಓದ್ತಾ ಇದ್ದರೆ ಅಟ್ಲೀಸ್ಟ್ ಅವನ ಬಗ್ಗೆ ಅಸೂಯೆ ಪಡಬೇಡಿ, ಅವನು ಕಿರಿಕಿರಿ ಮಾಡಬೇಡಿ. ಇನ್ಯಾರೋ ಟೈಮಿಗೆ ಬರ್ತಾನೆ, ಬರಲಿ, ಈ ಧೋರಣೆ ಹೋಗಬೇಕು. ಬುಲ್ಲಿಯಿಂಗ್ ಅಂತಾರಲ್ಲ, ಒಂದು 4 ಜನ ಸೇರ್ಕೊಂಡು ಇನ್ನೊಬ್ಬರು ಬಿಹೇವಿಯರ್ನ ಚೇಂಜ್ ಮಾಡೋಕ್ಕೆ ಹೋಗೋದು ಯಾಕೆ ಮಾಡಬೇಕು?